ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ಒಂದು ಟಾಟಾ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಈ ಸ್ಕಾಲರ್ಶಿಪ್ ವಿಶೇಷತೆ ಅಂತ ಹೇಳಿದ್ರೆ, ನಿಮ್ದು ಕೋರ್ಸ್ ಇದ್ದು 80% ಅವ್ರು ನಿಮ್ಗೆ ಫೀಸ್ ಪೇ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ 1 ಲಕ್ಷ ತನಕ ಸ್ಕಾಲರ್ಶಿಪ್ ಕೊಡ್ತಾರೆ. ಓಕೆ, ಯಾರೆಲ್ಲ ಎಲಿಜಿಬಲ್, ಹೇಗೆ ಅರ್ಜಿ ಸಲ್ಲಿಸೋದು, ಎಲ್ಲವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ದಯವಿಟ್ಟು ಈ ವಿಡಿಯೋನ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ನೋಡಿ. ಮತ್ತೆ ನಿಮ್ಮ ಫ್ಯಾಮಿಲಿಲಿ ಇಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ತುಂಬಾ ಬಡವರು ಇರ್ತಾರೆ ಸ್ಟೂಡೆಂಟ್ಸ್ಗಳು, ಅವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಕೂಡ ಮಾಡಿ, ಅವರಿಗೆ ಹೆಲ್ಪ್ ಆಗುತ್ತೆ. ಮತ್ತೆ ಕೊನೆಯ ದಿನಾಂಕ ಫೆಬ್ರವರಿ 28 ಅಂತ ಹಾಕಿದರೆ ಅದ್ರ ಒಳಗೆ ನೀವು ಅರ್ಜಿ ಸಲ್ಲಿಸಬೇಕಾಗ್ತದೆ. ಓಕೆ, ಸೊ ಇವಾಗ ನಾನು ನಿಮ್ಗೆ ಡೀಟೇಲ್ ಆಗಿ ಎಲ್ಲ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2025-2026. ಸೊ ನಮ್ಮ ಟಾಟಾ ಅವರದು, ಟಾಟಾ ಗ್ರೂಪ್ ಅವರದು ಇದು ಸ್ಕಾಲರ್ಶಿಪ್. ಇದು ಯಾರಿಗಂತ ಇದ್ರೆ ಬಡ ವಿದ್ಯಾರ್ಥಿ ಮತ್ತೆ ವಿದ್ಯಾರ್ಥಿನಿಯರಿಗೆ ಆಯ್ತಾ ನೆರವಾಗಬೇಕು ಅಂತ ಸ್ಕಾಲರ್ಶಿಪ್ ಅವರು ಮಾಡಿರೋದು. ಸೊ ನೀವು PUC ಮಾಡ್ತಾ ಇದ್ರೆ, ಫಸ್ಟ್ PUC ಸೆಕೆಂಡ್ PUC ಮಾಡ್ತಾ ಇದ್ರೆ, ಇಲ್ಲ ಅಂತ ಹೇಳಿದ್ರೆ ಗ್ರಾಜುಯೇಷನ್ ಆಯ್ತಾ, ಎನಿ ಗ್ರಾಜುಯೇಷನ್ ಲೈಕ್ BCom, BBM, BA, BSc, BCA ಯಾವುದೇ ಗ್ರಾಜುಯೇಷನ್ ಸ್ಟೂಡೆಂಟ್ಸ್ಗಳು, ಸ್ಪೆಷಲೈಸ್ಡ್ ಡಿಸಿಪ್ಲಿನ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಇಂಜಿನಿಯರ್ ಮತ್ತೆ ಮೆಡಿಕಲ್ ಸ್ಟೂಡೆಂಟ್ಸ್ಗಳು, ಮತ್ತೆ ಪಾಲಿಟೆಕ್ನಿಕ್, ITI ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳು ಇದಕ್ಕೆ ಎಲಿಜಿಬಲ್. ಆಲ್ಮೋಸ್ಟ್ ಎಲ್ಲರನ್ನು ಕವರ್ ಮಾಡಿದ್ದಾರೆ ಅವರು. ಸೊ ನೀವೆಲ್ಲರೂ ಇದಕ್ಕೆ ಎಲಿಜಿಬಲ್ ಆಯ್ತಾ. ಇದಕ್ಕೆ ಏನ್ ಕೊಡ್ತಾರೆ ಅಂತ ಹೇಳಿದ್ರೆ, ನಿಮ್ಗೆ 80% ಕಾಲೇಜ್ ಫೀ ಕೊಡ್ತಾರೆ ಆಯ್ತಾ, ಕೋರ್ಸ್ ಫೀ ಕೊಡ್ತಾರೆ 80%. ಇಲ್ಲ ಅಂತ ಹೇಳಿದ್ರೆ 10,000ರಿಂದ 1 ಲಕ್ಷ ತನಕ ನಿಮ್ಗೆ ಅಮೌಂಟ್ ಕೊಡ್ತಾರೆ, 2ರಲ್ಲಿ 1 ಕೊಡ್ತಾರೆ ಆಯ್ತಾ. ಇದು ಮೇನ್ಲಿ ಫೋಕಸ್ ಮಾಡೋದವರು ಬಡವರಿಗೆ, ಏನಕ್ಕಂತ ಹೇಳಿದ್ರೆ ಅವ್ರಿಗೆ ಕಾಲೇಜ್ ಫೀಸ್ ಪೇ ಮಾಡೋಕ್ಕಾಗಲ್ಲ ಅಲ್ಲ, ಅಂತವ್ರನ್ನ ಹುಡ್ಕೊಂಡು ಇವರು ಕೊಡುವಂಥದ್ದು. ಓಕೆ, ಸೊ ಇದ್ರ ಬಗ್ಗೆ ಈಗ ನಾನು ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ಸೊ ಅಬೌಟ್ ದ ಪ್ರೋಗ್ರಾಮ್ ಅದೇ ಹೇಳಿದ್ದಾರೆ, ಎಲ್ಲ ಕ್ಲಾಸ್ 12, 11 ಅದೇ ಎಲ್ಲ ಹೇಳಿದ್ದಾರೆ ಆಯ್ತಾ. ಸೊ ನೀವು ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಕರೆಕ್ಟ್ ಆಗಿ ಎಜುಕೇಶನ್ ಮಾಡ್ತಾ ಇರಬೇಕು ಆಯ್ತಾ. ಸೊ ಅವರಷ್ಟೇ ಇದಕ್ಕೆ ಎಲಿಜಿಬಲ್ ಆಯ್ತಾ. ಸೊ ಇದು ಎಸ್ಪೆಷಲಿ ಬಡವರಿಗಂತಾನೆ ಮಾಡ್ತಾ ಇರೋದು. ಅವ್ರು ಇಲ್ಲಿ ಹಾಕಿದ್ದಾರೆ ನೋಡಿ, ದಿಸ್ ಸ್ಕಾಲರ್ಶಿಪ್ ಏಮ್ಸ್ ಟು ರಿಡ್ಯೂಸ್ ದ ಫಿನಾನ್ಷಿಯಲ್ ಬೇರಿಯರ್ಸ್ ಅಂಡ್ ಅನೇಬಲ್ ಸ್ಟೂಡೆಂಟ್ಸ್ ಟು ಫೋಕಸ್ ಆನ್ ದೇರ್ ಸ್ಟಡೀಸ್ ಅಂಡ್ ಅಚೀವ್ ದೇರ್ ಆಸ್ಪಿರೇಷನ್. ಕೆಲವೊಬ್ರು ಏನಾಗ್ತದೆ ಅಂತ ಹೇಳಿದ್ರೆ ತುಂಬಾ ಬಡವರು ಇರ್ತಾರೆ, ಅವರಿಗೆ ಫೀಸ್ ಪೇ ಮಾಡೋಕೆ ಆಗದೆ ಕಾಲೇಜ್ ಸ್ಟಾಪ್ ಮಾಡ್ತಾರೆ ನೋಡಿ, ಅವರಿಗೆ ಹೆಲ್ಪ್ ಆಗಬೇಕು ಅಂತ ಇದು ಮಾಡಿರೋದು ಅವರು. ಓಕೆನಾ. ಸೊ ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿ. ಸೊ ನೀವೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಇಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಇಲ್ಲ ನಿಮಗೆ ಗೊತ್ತಿರೋರಲ್ಲಿ ಸ್ಟೂಡೆಂಟ್ಸ್ ಒಳ್ಳೆ ಕಲಿತಾ ಇದ್ರೆ, ಅವರಿಗೆ ಹಣ ಸಮಸ್ಯೆ ಇದೆ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವರಿಗೆ ಅರ್ಜಿ ಸಲ್ಲಿಸೋಕೆ ಹೇಳಿ ಆದಷ್ಟು ಬೇಗ. ಏನಕ್ಕಂತಂದ್ರೆ ಫೆಬ್ರವರಿ 28 ಬಂದ್ಬಿಟ್ಟು ಕೊನೆಯ ದಿನಾಂಕ. ನಾನು ಫೆಬ್ರವರಿ 21ಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ನೋಡಿ, ಡಿಫ್ರೆಂಟ್ ಇದೆ ಸ್ಕಾಲರ್ಶಿಪ್. 3 ಟೈಪ್ ಇದೆ ಆಯ್ತಾ. ನಾನು ಹೇಳಿದೆನಲ್ಲ, ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮತ್ತೆ ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ, ಮತ್ತೆ ಒಂದು ಗ್ರಾಜುಯೇಷನ್, ಪಾಲಿಟೆಕ್ನಿಕ್, ITI ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳಿಗೆ, ಮತ್ತೆ ಒಂದು ಕ್ಲಾಸ್ 11 ಮತ್ತೆ 12 ಸ್ಟೂಡೆಂಟಿಗೆ ಅಂತ ಹೇಳಿದ್ರೆ ಫಸ್ಟ್ PUC ಸೆಕೆಂಡ್ PUC ಸ್ಟೂಡೆಂಟ್ಸ್ಗೆ. ಓಕೆನಾ. ನಾನು ಲಾಸ್ಟ್ ಇಂದ ಫಸ್ಟ್ ಮೇಲೆ ಬರ್ತೀನಿ. ಫಸ್ಟ್ ಯಾರೆಲ್ಲ ಕ್ಲಾಸ್ 11 ಮತ್ತೆ 12 ಓದ್ತಾ ಇದ್ದೀರಾ, ಫಸ್ಟ್ PUC ಸೆಕೆಂಡ್ PUC ಓದ್ತಾ ಇದ್ದೀರಾ, ಅವರಿಗೆ ನಾನೆಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಓಪನ್ ಟು ಇಂಡಿಯನ್ ನ್ಯಾಷನಲ್ ಓನ್ಲಿ ಆಯ್ತಾ. ಯಾರೆಲ್ಲ ಇಂಡಿಯಾದಿಂದ ಬಿಲಾಂಗ್ ಆಗಿದ್ದೀರಾ ಅವ್ರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಆಯ್ತಾ. ಆಲ್ಮೋಸ್ಟ್ ಎಲ್ಲರೂ ಇಂಡಿಯಾದಿಂದ ಬಿಲಾಂಗ್ ಆಗಿರ್ತೀರ ನನ್ನ ಫಾಲೋವರ್ಸ್. ಸೊ ನೀವೆಲ್ಲರೂ ಇದಕ್ಕೆ ಎಲಿಜಿಬಲ್ ಆಯ್ತಾ. ಫೆಬ್ರವರಿ 28 ಬಂದ್ಬಿಟ್ಟು ಕೊನೆಯ ದಿನಾಂಕ, ಅದ್ರ ಒಳಗೆ ಅರ್ಜಿ ಸಲ್ಲಿಸಿ. ಸೊ ನೀವು 11ನೇ ತರಗತಿ ಇಲ್ಲ 12ನೇ ತರಗತಿ ಯಾವುದಾದ್ರೂ ಒಂದು ರೆಕಾಗ್ನೈಸ್ಡ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಕಲಿತಾ ಇರಬೇಕು ಆಯ್ತಾ. ಸೊ ರೆಕಾಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ, ಇವಾಗ ನಾನು ಆಳ್ವಾಸಲ್ಲಿ ಕಲ್ತಿರೋದು ಅದು ಕೂಡ ರೆಕಾಗ್ನೈಸ್ಡ್, ಇಲ್ಲ ಶ್ರೀದೇವಿ ಅದು ಕೂಡ ರೆಕಾಗ್ನೈಸ್ಡ್. ಎನಿ ಕಾಲೇಜ್ ಮಸ್ಟ್ ಹ್ಯಾವ್ ಸೆಕ್ಯೂರ್ಡ್ ಅಟ್ಲೀಸ್ಟ್ 60% ಮಾರ್ಕ್ಸ್ ಇನ್ ದ ಪ್ರಿಸೀಡಿಂಗ್ ಅಕಾಡೆಮಿಕ್ ಇಯರ್. ಇವಾಗ ಸೆಕೆಂಡ್ PUC ಸ್ಟೂಡೆಂಟ್ಸ್ಗಳು ಅಪ್ಲೈ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಫಸ್ಟ್ PUC ನಿಮಗೆ 60% ಮಾರ್ಕ್ ಇರಬೇಕು. ಇಲ್ಲ ಫಸ್ಟ್ PUC ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ತಿದ್ದೀರಾ ಅಂತ 10ನೇ ತರಗತಿಯಲ್ಲಿ ನಿಮಗೆ 60% ಮಾರ್ಕ್ ಇರಬೇಕು ಅಷ್ಟೇ. 60%. ಅರ್ಥ ಆಯ್ತಾ ನಿಮ್ಗೆ. ಯಾರೆಲ್ಲ ಫಸ್ಟ್ PUC ಮತ್ತೆ ಸೆಕೆಂಡ್ PUC ಓದ್ತಾ ಇದ್ದೀರಾ ಅವ್ರಿಗೆ ಹಿಂದಿನ ವರ್ಷದಲ್ಲಿ 60% ಮಾರ್ಕ್ ಇದ್ರೆ ಸಾಕು, ನೀವು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಓಕೆ. ಮತ್ತೆ ಫ್ಯಾಮಿಲಿ ಇನ್ಕಮ್, ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಕಮ್ಮಿ ಇರಬೇಕು ಆಯ್ತಾ. ಮತ್ತೆ ನೀವು ಟಾಟಾ ಯಾವುದಾದ್ರು ನಿಮ್ಮ ಅಪ್ಪ ಅಮ್ಮ ಲೈಕ್ TCS ಅಲ್ಲಿ ಆ ಥರ ವರ್ಕ್ ಮಾಡ್ತಾ ಇರಬಾರ್ದು ಆಯ್ತಾ. ಅವ್ರಿಗೆ ಆಲ್ರೆಡಿ ಫೆಸಿಲಿಟಿ ಎಲ್ಲ ಕೊಟ್ಟಿರ್ತಾರೆ. ಸೊ ಅವರು ಇದಕ್ಕೆ ಎಲಿಜಿಬಲ್ ಅಲ್ಲ. ಮತ್ತೆ ಬಟ್ ಫಾರ್ ಸ್ಟಡಿಲಿ ನಿಮ್ಮ ಅಪ್ಪ ಅಮ್ಮ ವರ್ಕ್ ಮಾಡ್ತಾ ಇದ್ರೆ ಅವರು ಕೂಡ ಇದಕ್ಕೆ ಎಲಿಜಿಬಲ್ ಅಲ್ಲ. ಓಕೆನಾ. ಸೊ ಬೇರೆಯವರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಕೆ. ಸೆಲೆಕ್ಷನ್ ವಿಲ್ ಬೇಸ್ಡ್ ಆನ್ ದ ಕಾಂಬಿನೇಷನ್ ಆಫ್ ಅಕಾಡೆಮಿಕ್ ಎಕ್ಸಲೆಂಟ್ ಅಂಡ್ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್. ಅವ್ರು ಎರಡು ನೋಡುವಂಥದ್ದು. ಒಂದು ನಿಮ್ಮ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್, ಅದು ಫಸ್ಟ್ ಪ್ಯಾರಾಮೀಟರ್ ಅವ್ರು ಕನ್ಸಿಡರ್ ಮಾಡೋದು. ನೀವು ಅಂತ ಹೇಳಿದ್ರೆ ತುಂಬಾ ಬಡವ, ಲೈಕ್ ಇಯರ್ಲಿ 1 ಲಕ್ಷ ದುಡಿತೀರ ನಿಮ್ಮ ಅಪ್ಪ ಅಮ್ಮ ಅಂತ ಹೇಳಿದ್ರೆ 100% ಸೆಲೆಕ್ಷನ್ ಚಾನ್ಸಸ್ ಜಾಸ್ತಿ ಇರ್ತದೆ ಆಯ್ತಾ.
ಮತ್ತೆ ಎಕನಾಮಿಕ್ಸ್ ನೀವು ತುಂಬ ಚೆನ್ನಾಗಿ ಓದ್ತಾ ಇದ್ದೀರಾ 80% 90% ಇದ್ರೆ ನಿಮ್ಮ ಸೆಲೆಕ್ಷನ್ ಜಾಸ್ತಿ ಇರ್ತದೆ. ಇದೆರಡು ಫ್ಯಾಕ್ಟರ್ ಅವರು ಇಲ್ಲಿ ನೋಡ್ತಾ ಇರುವುದು. ಒಂದು ಅಕಾಡೆಮಿಕ್ ಎಕ್ಸಲೆನ್ಸ್ ಮತ್ತೆ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್. ಓಕೆನಾ? ಸೊ ಸ್ಟೂಡೆಂಟ್ಸ್ ಸ್ಕೋರಿಂಗ್ 60 to 80%, 60ರಿಂದ 80% ನೀವೇನಾದರೂ ಸ್ಕೋರ್ ಮಾಡಿದ್ರೆ ಸ್ಟೂಡೆಂಟ್ಸ್ಗಳು ಪ್ರೀವಿಯಸ್ ಇಯರಲ್ಲಿ ನಿಮಗೆ 80% ಟ್ಯೂಷನ್ ಫೀ ಇಲ್ಲ ಕೋರ್ಸ್ ಫೀ ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ 10,000 ನಿಮಗೆ ಕೊಡ್ತಾರೆ. ಆಯ್ತಾ? 81ರಿಂದ 90% ನೀವು ಸ್ಕೋರ್ ಮಾಡಿದ್ರೆ ಹಿಂದಿನ ವರ್ಷದಲ್ಲಿ ನಿಮಗೆ 80% ಟ್ಯೂಷನ್ ಫೀ ಇಲ್ಲ ಕೋರ್ಸ್ ಫೀ ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ 12,000 ತನಕ ಕೊಡ್ತಾರೆ. ಮತ್ತೆ 91%ಗಿಂತ ಮೇಲೆ ಇಲ್ಲ 91% ಈಕ್ವಲ್ ಟು, ಸೊ ನಿಮಗೆ 80% ಟ್ಯೂಷನ್ ಫೀ ಇಲ್ಲ ಕಾಲೇಜ್ ಫೀಸ್ ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ 15,000 ತನಕ ನಿಮಗೆ ಕೊಡ್ತಾರೆ. ಓಕೆ, ಸೊ ಒಂದು ಒಳ್ಳೆ ಆಪರ್ಚುನಿಟಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಅಪ್ಲೈ ಮಾಡೋಕ್ಕೆ ಇದು. ಓಕೆನಾ? ಮತ್ತು ಎಲ್ಲದಕ್ಕೆ ನಿಮ್ಗೆ ಏನೆಲ್ಲ ಬೇಕಾಗುತ್ತೆ ಅಂತ ಹೇಳಿದ್ರೆ ನೀವು ಅಪ್ಲೈ ಮಾಡೋಕ್ಕೆ ನಿಮ್ಮ ಹತ್ರ ಒಂದು ಫೋಟೋ ಐಡೆಂಟಿಟಿ ಪ್ರೂಫ್, ಒಂದು ಫೋಟೋ ಇರಬೇಕು ನಿಮ್ಮ ಹತ್ರ, ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಆಫ್ ದ ಅಪ್ಲಿಕೆಂಟ್. ಓಕೆ, ಐಡೆಂಟಿಟಿ ಪ್ರೂಫ್ ಇರಬೇಕು, ಮತ್ತೆ ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಇರಬೇಕು ನಿಮ್ಮ ಹತ್ರ, ಮತ್ತೆ ಇನ್ಕಮ್ ಪ್ರೂಫ್, ಇದು ಇಂಪಾರ್ಟೆಂಟ್, ಇದರ ಮೇಲೆ ನಿಮ್ಮದು ಸೆಲೆಕ್ಷನ್ ಆಗುವಂಥದ್ದು. ಸೊ ಇನ್ಕಮ್ ಪ್ರೂಫ್ ನಿಮ್ಮ ಹತ್ರ ಇರಬೇಕು, ನಿಮ್ಮ ಅಪ್ಪ ಅಮ್ಮಂದು. ಮತ್ತೆ ಫೋಟೋ ಆಫ್ ಅಡ್ಮಿಷನ್, ಇವಾಗ ನೀವು ಅಡ್ಮಿಷನ್ ಆಗಿದ್ದೀರಾ ಫಸ್ಟ್ PUಗೆ, ಅದು ಅಡ್ಮಿಷನ್ದು ನಿಮಗೆ ರಿಸಿಪ್ಟ್ ಎಲ್ಲ ಇರ್ತದಲ್ಲ ಅದು ನಿಮ್ಮ ಹತ್ರ ಇರಬೇಕು. ಮತ್ತೆ ಕರೆಂಟ್ ಅಕಾಡೆಮಿ ಇಯರ್ ಫೀ ರಿಸಿಪ್ಟ್, ಇವಾಗ ಫೀಸ್ ಇಷ್ಟು ಅಂತ ಇರ್ತದಲ್ಲ ಅದು ಕೂಡ ನಿಮ್ಮ ಹತ್ರ ಇರಬೇಕು. ಮತ್ತೆ ಬ್ಯಾಂಕ್ ಡೀಟೇಲ್ಸ್ ಆಫ್ ದ ಸ್ಕಾಲರ್ಶಿಪ್ ಅಪ್ಲಿಕೆಂಟ್, ಇವಾಗ ನೀವು ಸ್ಟೂಡೆಂಟ್ಸ್ ಇದ್ದು ಒಂದು ಬ್ಯಾಂಕ್ ಅಕೌಂಟಲ್ಲಿ ಒಂದು ಪಾಸ್ಬುಕ್ ಇರಬೇಕು, ಅದನ್ನು ನೀವು ಇಲ್ಲಿ ಕೊಡಬೇಕಾಗ್ತದೆ. ಮಾರ್ಕ್ ಶೀಟ್ ಆರ್ ದ ಗ್ರೇಡ್ ಕಾರ್ಡ್ಸ್ ಆಫ್ ದ ಪ್ರಿಸೀಡಿಂಗ್ ಇಯರ್, ಇವಾಗ ಸೆಕೆಂಡ್ PUC ಸ್ಟೂಡೆಂಟ್ಸಿಗೆ ಫಸ್ಟ್ ಇಯರ್ ಅದು ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರಬೇಕು. ಆಯ್ತಾ? ಡಿಸೇಬಿಲಿಟಿ ಇರೋರಿಗೆ ಡಿಸೇಬಿಲಿಟಿ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು. ಆಯ್ತಾ? ಇದ್ರೆ ಇಲ್ಲ ಅಂತ ಹೇಳಿದ್ರೆ ಓಕೆ, ಡಿಸೇಬಿಲಿಟಿ ಇರೋರಿಗೆ ಇದು ಬೇಕೇ ಆಗ್ತದೆ. ಆಯ್ತಾ? ಸೊ ಡಿಸೇಬಿಲಿಟಿ ಇರೋರು ಕೂಡ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಅವರಿಗೆ ಚಾನ್ಸಸ್ ಜಾಸ್ತಿ ಇರ್ತದೆ ಸ್ಕಾಲರ್ಶಿಪ್ ಸಿಗುವಂಥದ್ದು. ಓಕೆನಾ? ಸೊ ನೀವೆಲ್ಲರೂ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಇದು ಬಂದ್ಬಿಟ್ಟು ಫಸ್ಟ್ ಇದು ಕ್ಲಾಸ್ 11 ಮತ್ತು 12 ಆಯಿತು, ಫಸ್ಟ್ PUC ಮತ್ತು ಸೆಕೆಂಡ್ PUC. ಓಕೆನಾ? ಸೊ ಇನ್ನು ನಾವು ಹೋಗುವಂಥದ್ದು ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಮತ್ತು ಲೈಕ್ ಡಿಪ್ಲೊಮಾ ITI ಸ್ಟೂಡೆಂಟ್ಸ್ಗಳಿಗೆ ಸೇಮ್ ನೀವು ಇಂಡಿಯಾದಿಂದ ಬಿಲಾಂಗ್ ಆಗಿರಬೇಕು, ಮತ್ತು ಯಾವುದಾವುದೊಂದು ರೆಕಾಗ್ನೈಸ್ ಇನ್ಸ್ಟಿಟ್ಯೂಟಲ್ಲಿ ನಿಮ್ಮ ಗ್ರಾಜುಯೇಷನ್ ಮಾಡ್ತಾ ಇರಬೇಕು. ಎಲ್ಲ ಎನಿಥಿಂಗ್ ಲೈಕ್ BA BCom BSc ಎನಿಥಿಂಗ್ ಆಯಿತಾ, ITI ಡಿಪ್ಲೊಮಾ ಎಲ್ಲ ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಟಲ್ಲಿ ನೀವು ಕಲಿತಾ ಇರಬೇಕು. ಆಯಿತಾ? 60% ಮಾರ್ಕ್ ಸೇಮ್ ಇದೆ ಇಲ್ಲಿ, 60% ಮಾರ್ಕ್ ಇದ್ದರೆ ಸಾಕು ನಿಮಗೆ. ನಿಮ್ಮ ಅಪ್ಪ ಅಮ್ಮಂದು ಸ್ಯಾಲ್ರಿ ಬಂದುಬಿಟ್ಟು 2.5 ಲಕ್ಷಕ್ಕಿಂತ ಕಮ್ಮಿ ಇರಬೇಕು, ಇಲ್ಲ 2.5 ಲಕ್ಷ ಇದ್ದರೆ ಕೂಡ ಅರ್ಜಿ ಸಲ್ಲಿಸ್ಬೋದು. ಆಯಿತಾ? ಸೊ ಮತ್ತೆ ಟಾಟಾ ಕಂಪನಿಯಲ್ಲಿ ನಿಮ್ಮ ಅಪ್ಪ ಅಮ್ಮ ಕೆಲಸ ಮಾಡ್ತಾ ಇರಬಾರ್ದು, ಇಲ್ಲ ಅಂತ ಹೇಳಿದ್ರೆ ಬಟ್ ಫಾರ್ ಸ್ಟಡಿಲಿ ಕೂಡ ನಿಮ್ಮ ಅಪ್ಪ ಅಮ್ಮ ಕೆಲಸ ಮಾಡ್ತಾ ಇರಬಾರ್ದು, ಅವರಷ್ಟೇ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಸೆಲೆಕ್ಷನ್ ಫ್ಯಾಕ್ಟರ್ ಬಂದುಬಿಟ್ಟು ಅಕಾಡೆಮಿಕ್ ಎಕ್ಸಲೆನ್ಸ್, ನಿಮ್ಮ ಮಾರ್ಕ್ಸ್ ಮತ್ತು ನಿಮ್ಮ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಮೇಲೆ ನಿಮ್ಮದು ಸೆಲೆಕ್ಷನ್ ಆಗುವಂಥದ್ದು ಇಲ್ಲಿ. ಓಕೆನಾ? ಸೊ 60ರಿಂದ 80% ಇರೋರಿಗೆ 80% ನಿಮ್ಮದು ಕೋರ್ಸ್ ಫೀ ಕೊಡ್ತಾರೆ, ಇಲ್ಲ ಅಂತ ಹೇಳಿದ್ರೆ 12,000 ಕೊಡ್ತಾರೆ ನಿಮಗೆ. ಆಯ್ತಾ? ಸೊ 81ರಿಂದ 90% ಇರೋರಿಗೆ 80% ಕೋರ್ಸ್ ಫೀ ಕೊಡ್ತಾರೆ, ಇಲ್ಲಾಂದ್ರೆ 15,000 ನಿಮಗೆ ಕೊಡ್ತಾರೆ. 91%ಗಿಂತ ಜಾಸ್ತಿ ಇರೋರಿಗೆ 80% ನಿಮ್ಮದು ಕೋರ್ಸ್ ಫೀ ಕೊಡ್ತಾರೆ, ಇಲ್ಲ ಅಂತ ಹೇಳಿದ್ರೆ 18,000 ನಿಮಗೆ ಕೊಡ್ತಾರೆ. ಸೇಮ್ ಥಿಂಗ್ ಐಡೆಂಟಿಟಿ ಪ್ರೂಫ್ ನಿಮ್ಮ ಹತ್ರ ಇರಬೇಕು, ಮತ್ತು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು, ಮತ್ತು ಇನ್ಕಮ್ ಪ್ರೂಫ್ ಇರಬೇಕು, ಮತ್ತು ನಿಮ್ಮದು ಅಡ್ಮಿಷನ್ದು ಪ್ರೂಫ್ ಇರಬೇಕು, ಮತ್ತು ಫೀಸ್ ರಿಸಿಪ್ಟ್ ಇರಬೇಕು, ಮತ್ತು ಬ್ಯಾಂಕ್ ಅಕೌಂಟ್ ಇರಬೇಕು ಸ್ಟೂಡೆಂಟ್ಸ್ ನೇಮಲ್ಲಿ, ಮತ್ತು ಮಾರ್ಕ್ ಶೀಟ್ ಇರಬೇಕು, ಮತ್ತು ಡಿಸೇಬಿಲಿಟಿ ಇರೋರಿಗೆ ಡಿಸೇಬಿಲಿಟಿ ಸರ್ಟಿಫಿಕೇಟ್ ಇರಬೇಕು. ಇಷ್ಟಿದ್ರೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಸೇಮ್ ಥಿಂಗ್. ಓಕೆನಾ? ಸೊ ಲಾಸ್ಟ್ ಬಂದುಬಿಟ್ಟು ಸ್ಪೆಷಲೈಸ್ಡ್ ಡಿಸಿಪ್ಲಿನ್ ಪ್ರೋಗ್ರಾಮು. ಆಯಿತಾ? ಸೊ ನಾನು ಆಲ್ರೆಡಿ ಹೇಳ್ತೀನಿ, MBBS ಕಲಿತಾ ಇರೋರಿಗೆ ಮತ್ತು ಇಂಜಿನಿಯರಿಂಗ್ ಕಲಿತಾ ಇರೋರಿಗೆ ಇದು. ಸೊ ನಿಮಗೆ 80% ಮಿನಿಮಮ್ ಹಾಕಿದ್ದಾರೆ ಅವರು, ನಿಮಗೆ 80% ಇರಲೇಬೇಕು, ಇಲ್ಲ ಅಂತಂದರೆ ನಿಮಗೆ ಸೆಲೆಕ್ಷನ್ ಆಗಲ್ಲ. 2.5 ಲ್ಯಾಕ್ ಇರಬೇಕು ಇಯರ್ಲಿ ಇನ್ಕಮ್, ಅದಕ್ಕಿಂತ ಕಮ್ಮಿ ಇರೋರು ಕೂಡ ಇದಕ್ಕೆ ಎಲಿಜಿಬಲ್. ಮತ್ತು ಯಾವುದಾದ್ರೂ ಒಂದು ರೆಕಾಗ್ನೈಸ್ ಇನ್ಸ್ಟಿಟ್ಯೂಟಲ್ಲಿ ಕಲಿತಾ ಇರಬೇಕು, ಇದೆಲ್ಲ ಇದರಲ್ಲಿ ಯಾವುದಾದ್ರೂ ಒಂದು ಕಲಿತಾ ಇರಬೇಕು. ಆಯಿತಾ? ಸೊ ಮತ್ತು ಟಾಟಾ ಗ್ರೂಪಲ್ಲಿ ನಿಮ್ಮ ಪೇರೆಂಟ್ಸು ವರ್ಕ್ ಮಾಡ್ತಾ ಇರಬಾರ್ದು, ಕರೆಕ್ಟಾಗಿ ಕೇಳಿ, ಇರಬಾರ್ದು. ಆಯಿತಾ? ಸೊ ಅದು ಸೇಮ್ ಥಿಂಗ್ ನಿಮ್ದು ಅಕಾಡೆಮಿ ಎಕ್ಸಲೆನ್ಸ್ ಮತ್ತು ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಮೇಲೆ ಇಲ್ಲಿ ಕೊಡ್ತಾ ಇದ್ದಾರೆ. ನಿಮಗಿಲ್ಲಿ ತುಂಬ ಜಾಸ್ತಿ ಕೊಡ್ತಾ ಇದ್ದಾರೆ ಆ್ಯಕ್ಚುಲಿ, ಸ್ಕಾಲರ್ಶಿಪ್ ಕಂಪೇರ್ ಮಾಡಿದರೆ 1 ಲಕ್ಷ ತನಕ ಕೊಡ್ತಾ ಇದ್ದಾರೆ ನಿಮಗೆ. ಇಲ್ಲ ಅಂತಂದರೆ 80% ಆಫ್ ಟ್ಯೂಷನ್ ಫೀಸ್ ಕೊಡ್ತಾ ಇದ್ದಾರೆ. ಓಕೆನಾ? ಸೊ ಒಂದು ಒಳ್ಳೆ ಆಪರ್ಚುನಿಟಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಕೂಡ. ಬಟ್ ನಿಮ್ಮದು ಲೈಕ್ ಕಟ್ ಆಫ್ ಜಾಸ್ತಿ ಇದೆ, 80% ಇದೆ, ಅವರದೆಲ್ಲ 60 to 80. ಆಯಿತಾ? ಸೊ ಇವಾಗ ನಾನು ಗ್ರಾಜುಯೇಷನ್ ಸ್ಟೂಡೆಂಟ್ಸಿಗೆ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೇಮ್ ನೀವು ಲೈಕ್ ಸ್ಪೆಷಲೈಸ್ಡ್ಗೂ ಸೇಮ್ ಅಪ್ಲೈ ಮಾಡುವಂಥದ್ದು, ಮತ್ತು 11th ಮತ್ತು 12th ಸ್ಟೂಡೆಂಟ್ಸ್ಗಳಿಗೆ ಕೂಡ ಸೇಮ್ ಅಪ್ಲೈ ಮಾಡುವಂಥದ್ದು. ಓಕೆನಾ? ಇಲ್ಲಿ 3ಅಲ್ಲಿ ಕೂಡ ಅಪ್ಲೈ ನಾವು ಅಂತ ಬಟನ್ ಇದೆ ನೋಡಿ, ನೀವು ನಿಮ್ಗೆ ಯಾವ್ದು ಬೇಕೋ ಅದಕ್ಕೆ ಅಪ್ಲೈ ಮಾಡುವಂಥದ್ದು. ಇದಕ್ಕೆ ನಾನೀಗ ಅಪ್ಲೈ ಮಾಡಿ ತೋರಿಸ್ತೀನಿ. ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿ.
ಕ್ಲಿಕ್ ಮಾಡಿದಾಗ ಈ ಥರ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಆಯಿತಾ? ನೀವು ಸೈನ್ ಇನ್ ವಿತ್ ಗೂಗಲ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಮ್ಯಾನ್ಯುಯಲ್ ಎಂಟರ್ ಮಾಡಿ ಲಾಗಿನ್ ಆಗ್ಬೋದು. ಆಯಿತಾ? ಆಲ್ರೆಡಿ ಲಾಗಿನ್ ಇದ್ದರೆ, ಇಲ್ಲ ಅಂತ ಹೇಳಿದ್ರೆ ಕ್ರಿಯೇಟ್ ಅನ್ ಅಕೌಂಟ್. ಸೊ ನಾವೇನು ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಸೈನ್ ಅಪ್ ವಿತ್ ಗೂಗಲ್ ಹಾಕ್ತೀನಿ. ಇಲ್ಲ ನಿಮಗೆ ಇದು ಓಕೆ ಅಂತ ಹೇಳಿದ್ರೆ ನಿಮ್ಮದು ಫಸ್ಟ್ ನೇಮ್ ಹಾಕಿ ಮತ್ತು ಲಾಸ್ಟ್ ನೇಮ್ ಹಾಕಿ, ನಿಮ್ಮದು ಮೇಲ್ ಐಡಿ ಹಾಕಿ, ಮೊಬೈಲ್ ನಂಬರ್ ಹಾಕಿ, ಪಾಸ್ವರ್ಡ್ ಹಾಕಿ, ಕನ್ಫರ್ಮ್ ಪಾಸ್ವರ್ಡ್ ಕೊಡಿ, ಮತ್ತು ಇದು ಒತ್ತಿ ಮತ್ತೆ ಸೈನ್ ಅಪ್ ಆಗಿ. ನಾನಿಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಸೈನ್ ಅಪ್ ಇದ್ದು ಗೂಗಲ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಮಾಡಿದೆ, ನೆಕ್ಸ್ಟ್ ಕಂಟಿನ್ಯೂ. ಓಕೆ, ಇಲ್ಲಿ ನಮ್ಮ ಮೊಬೈಲ್ ನಂಬರ್ ಕೇಳ್ತಾರೆ, ಇದು ಹಾಕಬೇಕಾಗ್ತದೆ ನಾವು, ಮತ್ತೆ ಸೈನ್ ಅಪ್ ಮಾಡಬೇಕಾಗ್ತದೆ. ನಂಬರಿಗೆ ಒಂದು OTP ಬರ್ತದೆ, ಅದನ್ನು ನಾವಿಲ್ಲಿ ಹಾಕಿ ಸಬ್ಮಿಟ್ ಮಾಡಬೇಕಾಗ್ತದೆ. ಆಯಿತಾ? 65 ಸೆಕೆಂಡ್ಸ್ ಒಳಗೆ ಅದು ಸ್ಟೆಪ್. ನೆಕ್ಸ್ಟ್ ಇಲ್ಲಿ ನಿಮ್ಮದು ಜೆಂಡರ್ ಸೆಲೆಕ್ಟ್ ಮಾಡಬೇಕಾಗ್ತದೆ, ಮೇಲ್ ಫಿಮೇಲ. ಸೆಲೆಕ್ಟ್ ಸ್ಟೇಟ್, ನಿಮ್ಮ ಸ್ಟೇಟಲ್ಲಿ ಸೆಲೆಕ್ಟ್ ಮಾಡಬೇಕಾಗ್ತದೆ. ನಾನಿವಾಗ ಇದು ಗ್ರ್ಯಾಜುಯೇಷನ್ಗೆ ಅಪ್ಲೈ ಮಾಡಿ ತೋರಿಸುವಂಥದ್ದು. ಸೊ ನಾನು ಗ್ರ್ಯಾಜುಯೇಷನ್ ಹೇಗೆ ತುಂಬಬೇಕಾ ಆ ಥರ ಮಾಡ್ತೀನಿ. ನೀವು ನಿಮ್ಮ ಲೈಕ್ ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಅಂತ ಹೇಳಿದ್ರೆ ಅಲ್ಲಿ ಆ ಕೋರ್ಸ್ ಸೆಲೆಕ್ಟ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಲೈಕ್ ಸ್ಪೆಷಲೈಸ್ಡ್ ಕೋರ್ಸ್ ಅಂತ ಹೇಳಿದ್ರೆ ನೀವು ಆ ಕೋರ್ಸ್ ಸೆಲೆಕ್ಟ್ ಮಾಡಬೇಕಾಗ್ತದೆ. ಓಕೆನಾ? ಇದು ಕ್ಲಾಸ್. ಸೊ ನಾನಿಲ್ಲಿ ಏನು ಕಲಿತಾ ಇದ್ದೀನಿ, ಗ್ರ್ಯಾಜುಯೇಷನ್ ಅಂತ ಹಾಕಿದ್ದೀನಿ. ಆಯಿತಾ? ಲ್ಯಾಂಗ್ವೇಜ್ ಸೊ ಹಾಕಬೇಕಾಗ್ತದೆ. ಆಯಿತಾ? ಕನ್ನಡ, ಇಂಗ್ಲೀಷ್, ಹಿಂದಿ, ಈ ಥರ ಹಾಕ್ತಾ ಇದ್ದೀನಿ. ಆಯಿತಾ? ನೀವೇನಾದರೂ ಡಿಸೇಬಿಲಿಟಿ ಇರೋರು ಅಂತ ಹೇಳಿದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಹಾಕಿ. ಅದಾದಮೇಲೆ ಅಪ್ಡೇಟ್. ಸೊ ರಿಜಿಸ್ಟರ್ಡ್ ಆಯ್ತು ಇವಾಗ. ಓಕೆ, ರಿಜಿಸ್ಟರ್ ಆದಮೇಲೆ ವಾಪಸ್ ಇಲ್ಲಿ ಬರಬೇಕು, ಮತ್ತು ಅಪ್ಲೈ ನಾವು. ಸೊ ಇಲ್ಲಿ ಈ ಥರ ನಿಮಗೆ ಕಾಣಲಿಕ್ಕೆ ಸಿಗ್ತದೆ, ಇನ್ಸ್ಟ್ರಕ್ಷನ್ ಕಾಣಲಿಕ್ಕೆ ಸಿಗ್ತದೆ. ಸೊ ನೋಡಿ, ಎನ್ರೋಲ್ಡ್ ಇನ್ ಜನರಲ್ ಗ್ರಾಜುಯೇಷನ್ ಕೋರ್ಸ್ ಲೈಕ್ BSc, BCom, BA, ಇಲ್ಲ ಡಿಪ್ಲೊಮಾ, ITI ಕೋರ್ಸ್ ಅವರು. ಮತ್ತು ಇಲ್ಲಿ ಕರೆಕ್ಟಾಗಿ ಹಾಕಿದ್ದಾರೆ ನೋಡಿ ವಾಪಸ್. ಆಯಿತಾ? ಸೊ ವಾಪಸ್ ಅವರು ರಿಕ್ವೈರ್ಮೆಂಟ್ ಹಾಕಿದ್ದಾರೆ. ಇಲ್ಲ ಅಂತಂದರೆ ನೀವು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ಅಂತ. ಡಿಯರ್ ಕ್ರಿಯೇಟರ್ ಅನ್ಡಿಫೈನ್ಡ್, ಯು ಹ್ಯಾವ್ ಲಾಗ್ಡ್ ಇನ್ ಸಕ್ಸಸ್ಫುಲ್, ನಾವ್ ಯು ಕ್ಯಾನ್ ಪ್ರೊಸೀಡ್ ಟು ದ ಅಪ್ಲಿಕೇಶನ್. ಆಯಿತಾ? ಸೊ ಹೈಯರ್ ಎಜುಕೇಷನ್ ಸ್ಟಾರ್ಟ್ ಅಪ್ಲಿಕೇಶನ್ ಅಂತಿದೆಯಲ್ಲ, ಇದಕ್ಕೆ ಒತ್ತಿ. ಸೊ ಇಲ್ಲಿ ಹಾಕಿದ್ದಾರೆ, ಆರ್ ಯು ಕರೆಂಟ್ಲಿ ಎನ್ರೋಲ್ ಇನ್ ದ ಜನರಲ್ ಗ್ರಾಜುಯೇಷನ್ ಕೋರ್ಸ್ ಅಂತ ಕೇಳ್ತಾ ಇದ್ದಾರೆ. ಇದು ಎಸ್. ಆಯಿತಾ? ಇದು ಕೂಡ ಎಸ್, ಇದು ಎಸ್. ಆಯಿತಾ? ಚೆಕ್ ಯುವರ್ ಎಲಿಜಿಬಿಲಿಟಿ ಅಂತ ಕೇಳ್ತಾರೆ. ಯು ಆರ್ ಎಲಿಜಿಬಲ್ ಟು ಅಪ್ಲೈ. ಯಾವುದಾದ್ರೂ ನೋ ಅಂತ ಹೇಳಿದ್ರೆ ನೀವು ಸೆಲೆಕ್ಟ್ ಆಗಲ್ಲ. ಆಯಿತಾ? ನಿಮ್ಗೆ ಅಷ್ಟು ಇರಬೇಕು ಮಿನಿಮಮ್ ರಿಕ್ವೈರ್ಮೆಂಟ್. ನಾನು ನಿಮಗೆ ಹೇಳಿದೆ ಆಲ್ರೆಡಿ, ಅಷ್ಟಿದ್ರೆ ಅಷ್ಟೇ ಎಲಿಜಿಬಲ್ ಇದಕ್ಕೆ. ಇವಾಗ ನಿಮಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ. ಆಯಿತಾ? ನಿಮ್ದಿಲ್ಲಿ ವೆರಿಫೈ ಮಾಡಬೇಕಾಗ್ತದೆ, ಆಧಾರ್ ಕಾರ್ಡ್ ಹಾಕಿ ನೀವು. ಆಯಿತಾ? ಸೊ ಆಧಾರ್ ಕಾರ್ಡ್ ಹಾಕಿ ವೆರಿಫೈ ಮಾಡಿ ಫ್ರೆಂಡ್ಸ. ಅಲ್ಲಿ ನೀವು ಆಧಾರ್ ಕಾರ್ಡ್ ವೆರಿಫೈ ಮಾಡಿದ ಕೂಡಲೇ ನಿಮ್ಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ. ಆಯಿತಾ? ಸೊ ನಾನು ನನ್ನ ಪರ್ಸ್ನಲ್ ಇನ್ಫಾರ್ಮೇಷನ್ನ ಅಲ್ಲಿ ಶೇರ್ ಮಾಡಲಿಕ್ಕೆ ಆಗಲ್ಲ, ಸೊ ನನ್ನ ಪ್ರೈವಸಿಗೋಸ್ಕರ. ಸೊ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಗೂಗಲ್ ಡಾಕ್ಯುಮೆಂಟಲ್ಲಿ ನಾನು ನಿಮಗೆ ಹಾಕಿ ಎಲ್ಲ ಏನೆಲ್ಲ ಫಿಲ್ ಮಾಡಬೇಕು ಅದನ್ನೆಲ್ಲ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆಯಿತಾ? ಸೊ ನೀವು ಅಲ್ಲಿ ಫಿಲ್ ಮಾಡಬೇಕಾಗ್ತದೆ ಅಪ್ಲಿಕೇಶನಲ್ಲಿ. ಆಯಿತಾ? ನಿಮ್ಮದು ಫಸ್ಟ್ ನೇಮ್ ಇಲ್ಲಿ ಹಾಕಬೇಕು. ಆಯಿತಾ? ನಿಮಗೆ ಲಾಸ್ಟ್ ನೇಮ್ ಇದ್ದರೆ ಲಾಸ್ಟ್ ನೇಮ್ ಇಲ್ಲಿ ಹಾಕಬೇಕು. ಆಯಿತಾ? ಅದಾದಮೇಲೆ ನಿಮ್ಮದು ಮೇಲ್ ID, ಕರೆಕ್ಟ್ ಮೇಲ್ ID ಹಾಕಬೇಕು. ಏನಕ್ಕಂತಂದರೆ ಫರ್ದರ್ ಎಲ್ಲ ಇದಕ್ಕೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದಾದಮೇಲೆ ನಿಮ್ಮದು ಮೊಬೈಲ್ ನಂಬರ್, ಕರೆಕ್ಟಾಗಿರೋ ಮೊಬೈಲ್ ನಂಬರ್ ಹಾಕಿ, ಇನ್ನೊಂದು ಆಲ್ಟರ್ನೇಟ್ ಮೊಬೈಲ್ ನಂಬರ್ ಹಾಕಬೇಕು. ಆಯಿತಾ? ಫಸ್ಟ್ ಇದಕ್ಕೇನಾದರೂ ಅವ್ರು ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ಆಲ್ಟರ್ನೇಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಮತ್ತು ವಾಟ್ಸಪ್ ನಂಬರ್ ಕೂಡ ಕರೆಕ್ಟಾಗಿ ಹಾಕಬೇಕು. ಆಯಿತಾ? ಅದಾದಮೇಲೆ ಡೇಟ್ ಆಫ್ ಬರ್ತ್, ಡೇಟ್, ಮಂತ್, ಇಯರ್ ಇದನ್ನು ಕರೆಕ್ಟಾಗಿ ಸ್ಪೆಸಿಫೈ ಮಾಡಬೇಕು. ಡೇಟ್ ಎಕ್ಸಾಂಪಲ್ ಡೇಟ್ 9. ಆಯಿತಾ? 09 ಅಂತ ಹಾಕಿ. ನೆಕ್ಸ್ಟ್ ಈ ಮಂತ್. ಸೊ ಈ ಥರ ಫಾರ್ಮೆಟ್, ಈ ಥರ ನೀವು ಸ್ಪೆಸಿಫೈ ಮಾಡಬೇಕಾಗ್ತದೆ. ಓಕೆ? ಅದಾದಮೇಲೆ ಜೆಂಡರ್, ನೀವು ಮೇಲಾ ಫಿಮೇಲಾ ಅಂತ ಒಂದು ಟಿಕ್ ಮಾಡಿ. ಅದಾದಮೇಲೆ ಕೆಟಗರಿ, ಜನರಲ್, OBC, SC, ST, ನಿಮ್ದು ಯಾವ್ದು ಕೆಟಗರಿ ಅಂತ ಇಲ್ಲಿ ಸ್ಪೆಸಿಫೈ ಮಾಡಿ. ಅದಾದಮೇಲೆ ಐಡೆಂಟಿಫಿಕೇಷನ್ ಡೀಟೇಲ್ಸ್, ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಇಲ್ಲಿ ಹಾಕಿ ವೆರಿಫೈ ಮಾಡಬೇಕಾಗ್ತದೆ. ನೀವು ಇಲ್ಲಿ ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಒಂದು ಬಟನ್ ಇರ್ತದೆ, ಅದು ಕ್ಲಿಕ್ ಮಾಡಿದ ಕೂಡಲೇ OTP ಬರ್ತದೆ, ಅದು ವೆರಿಫೈ ಮಾಡ್ಕೊಳ್ಳಿ. ಆಯಿತಾ? ಅದಾದಮೇಲೆ ಇದು ಕಂಪಲ್ಸರಿ ಏನಲ್ಲ. ಸೊ ಸ್ಟಾರ್ ಇರ್ತದೆ ನೋಡಿ, ಅದು ಕಂಪಲ್ಸರಿ. ಸ್ಟಾರ್ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು ನೀವು. ಓಕೆ? ಅದಾದಮೇಲೆ ಫ್ಯಾಮಿಲಿ ಆ್ಯಂಡ್ ಬ್ಯಾಕ್ಗ್ರೌಂಡ್ ಡೀಟೇಲ್ಸ್ ಕೇಳ್ತಾರೆ. ಓಕೆ? ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್, ಇದು ಸ್ಟೆಪ್ಸ್ ಆದಮೇಲೆ ನಿಮಗೆ ಸೇವ್ ಆ್ಯಂಡ್ ಕಂಟಿನ್ಯೂ ಸಿಕ್ಕಿದ್ರೆ ಆ ಬಟನ್ ಕ್ಲಿಕ್ ಮಾಡಲೇಬೇಕು. ಓಕೆ? ಸೊ ಫ್ಯಾಮಿಲಿ ಆ್ಯಂಡ್ ಬ್ಯಾಕ್ಗ್ರೌಂಡ್ ಡೀಟೇಲ್ಸ್, ನಿಮ್ಮದು ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಎಷ್ಟು ಅಂತ. ಓಕೆ? 2.5 ಲ್ಯಾಕ್ಕಿಂತ ಕಮ್ಮಿ ಇದ್ದರೆ ನೀವು ಇಲ್ಲಿ ಸೆಲೆಕ್ಟ್ ಆಗ್ತೀರಾ, ಇಲ್ಲ 2.5 ಇದ್ರೆ ಕೂಡ ಸೆಲೆಕ್ಟ್ ಆಗ್ತೀರಾ. ಇವಾಗ ಯಾರು, ಈಗ ನಾನು ಅಪ್ಲೈ ಮಾಡಿರೋದು 1.5 ಲಕ್ಷ ವರ್ಷದ
ವಾರ್ಷಿಕ ಆದಾಯ. ಸೊ ಇದು ಸ್ಪೆಸಿಫೈ ಮಾಡಬೇಕಾಗ್ತದೆ. ಓಕೆ. ಅದಾದ್ಮೇಲೆ ಆರ್ ಯು ಡಿಫ್ರೆಂಟ್ಲಿ ಏಬಲ್ಡ್ ಅಂತ ಕೇಳ್ತಾ ಇದ್ದಾರೆ. ನೀವು ಸ್ಪೆಷಲ್ ಆಗಿದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂತಂದ್ರೆ ನೋ ಅಂತ ಹಾಕಿ. ಮತ್ತೆ ಪೇರೆಂಟಲ್ ಸ್ಟೇಟಸ್ ಆಯ್ತಾ. ಸೊ ಬೋತ್ ಪೇರೆಂಟ್ಸ್ ಆರ್ ಅಲೈವಾ, ಸಿಂಗಲ್ ಪೇರೆಂಟ್ ಅಲೈವಾ, ಇಲ್ಲ ಬೋತ್ ಪೇರೆಂಟ್ ಇದ ಆಯ್ತಾ. ಸೊ ನೀವೇನು ಸಿಂಗಲ್ ಪೇರೆಂಟ್ ಅಂತ ಹೇಳಿದ್ರೆ ಸೆಲೆಕ್ಟ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಬೋತ್ ಪೇರೆಂಟ್ ಅಂತ ಹೇಳಿದ್ರೆ ಬೋತ್ ಪೇರೆಂಟ್ ಸೆಲೆಕ್ಟ್ ಮಾಡಿ, ಇಲ್ಲಾಂದ್ರೆ ಇಬ್ರು ಇಲ್ಲ ಅಂತಂದ್ರೆ ಇದು ಆಪ್ಷನ್ ಸೆಲೆಕ್ಟ್ ಮಾಡಬೇಕಾಗ್ತದೆ. ಓಕೆನಾ. ನಂಬರ್ ಆಫ್ ಸಿಬ್ಲಿಂಗ್ಸ್, ನಿಮ್ಗೆ ಎಷ್ಟು ಅಕ್ಕ ತಂಗಿ ಅಣ್ಣ ತಮ್ಮ ಇದ್ದಾರೆ ಅದು. ಸೊ ಯಾರು ಇಲ್ಲ ಅಂತಂದ್ರೆ 0, ಇಲ್ಲ ಅಂತಂದ್ರೆ 1 2 3 ಆ ಥರ. ಓಕೆನಾ. ಅದಾದ್ಮೇಲೆ ನಿಮ್ದು ಪರ್ಮನೆಂಟ್ ಅಡ್ರೆಸ್ ಸ್ಪೆಸಿಫೈ ಮಾಡಬೇಕಾಗ್ತದೆ ನೀವು. ಸೊ ಅಡ್ರೆಸ್ ಲೈನ್ ನಿಮ್ದು ಪರ್ಮನೆಂಟ್ ಅಡ್ರೆಸ್ ಇಲ್ಲಿ ಹಾಕಿ, ಮತ್ತೆ ಸ್ಟೇಟ್ ಆಲ್ಮೋಸ್ಟ್ ಎಲ್ಲ ಕರ್ನಾಟಕ ಅಲ್ವಾ, ಕರ್ನಾಟಕ. ಬೇರೆ ಸ್ಟೇಟ್ ಅವರು ಕೂಡ ಅಪ್ಲೈ ಮಾಡ್ಬೋದು, ಅದು ಸ್ಟೇಟ್ ಹಾಕಿ. ಇಂಡಿಯನ್ಸ್ ಅಷ್ಟೇ. ಡಿಸ್ಟ್ರಿಕ್ಟ್, ಈಗ ನಿಮ್ದು ಡಿಸ್ಟ್ರಿಕ್ಟ್ ಯಾವುದು, ಇವಾಗ ಎಕ್ಸಾಂಪಲ್ ನಾನು ಮಂಗಳೂರು ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಆ ಥರ ಸ್ಪೆಸಿಫೈ ಮಾಡುವಂಥದ್ದು. ಅಲ್ಲಿ ಬರಿಬೋದು, ಬರ್ತದೆ ಅದು. ಕ್ಲಿಕ್ ಮಾಡಬೇಕಾದ್ರೆ ನೀವು ದಕ್ಷಿಣ ಕನ್ನಡ. ನೆಕ್ಸ್ಟ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್, ಇಲ್ಲಿ ಕಲಿತಾ ಇದ್ದೀರಾ ನೋಡಿ ಆ ಡಿಸ್ಟ್ರಿಕ್ಟ್ ಎಸ್ ಅಂತ ಹಾಕಿ. ಅದಾದ್ಮೇಲೆ ಸಿಟಿ, ಟೌನ್, ವಿಲೇಜ್, ನಿಮ್ದು ಸಿಟಿ. ಇವಾಗ ನಾನು ಎಕ್ಸಾಂಪಲ್ ನಾನು ಮ್ಯಾಂಗ್ಳೂರಿಂದ ಅಪ್ಲೈ ಮಾಡ್ತೀನಿ ಅಂದ್ರೆ ಮ್ಯಾಂಗ್ಳೂರು ಆಯ್ತಾ. ಸೊ ಆ ಥರ ಫಿಲ್ ಮಾಡುವಂಥದ್ದು. ಪಿನ್ ಕೋಡ್ ನಿಮ್ದು ಹಾಕಬೇಕು. ಮತ್ತೆ ಹೌಸ್ ಟೈಪ್ ನಿಮ್ದು ಸ್ವಂತ ಮನೆನ ಇಲ್ಲ ಅಂತ ರೆಂಟೆಡ್ ಅಂತ ಸೆಲೆಕ್ಟ್ ಮಾಡಬೇಕಾಗ್ತದೆ. ಓಕೆ. ಅದಾದ್ಮೇಲೆ ಕರೆಸ್ಪಾಂಡೆಂಟ್ ಇರ್ತದೆ. ಸೇಮ್ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಮತ್ತೆ ಪರ್ಮನೆಂಟ್ ಅಡ್ರೆಸ್ ಸೇಮ್ ಅಂತ ಹೇಳಿದ್ರೆ ಇದು ಬಾಕ್ಸ್ ಟಿಕ್ ಮಾಡಬೇಕಾಗ್ತದೆ ನೀವು. ಇಲ್ಲ ಅಂತ ಹೇಳಿದ್ರೆ ನೀವು ಎಲ್ಲೋ ಇದ್ದೀರಾ ಮತ್ತೆ ಎಲ್ಲೋ ನಿಮ್ಗೆ ಪರ್ಮನೆಂಟ್ ಅಡ್ರೆಸ್ ಇದ್ದರೆ ಇಲ್ಲಿ ನೀವು ಸ್ಪೆಸಿಫೈ ಮಾಡಬೇಕಾಗ್ತದೆ ಕರೆಸ್ಪಾಂಡೆನ್ಸ್ ಅಡ್ರೆಸ್. ಓಕೆನಾ. ಅದೆಲ್ಲ ಆದಮೇಲೆ ನೀವೇನು ಮಾಡ್ಬೇಕಂತ ಹೇಳಿದ್ರೆ ಎಲ್ಲ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಬೇಕು. ಪ್ರತಿಯೊಂದಕ್ಕೆ ಸೇವ್ ಆ್ಯಂಡ್ ಕಂಟಿನ್ಯೂ ಬಟನ್ ಕಾಯ್ದು ಕೂಡಲೇ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟು ನೆಕ್ಸ್ಟ್ ಸ್ಟೆಪ್ಗೆ ಹೋಗಿ ನೀವು. ಓಕೆನಾ. ಅದಾದಮೇಲೆ ಎಜುಕೇಷನ್ ಡೀಟೇಲ್ಸ್ ಕೇಳ್ತಾ ಇದ್ದಾರೆ ಆಯ್ತಾ. ಇವಾಗ ನಾನು ಗ್ರಾಜುಯೇಷನ್ಗೆ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ಗ್ರಾಜುಯೇಷನ್ ಇಲ್ಲಿ ಕಾಣ್ತದೆ, ಅದು ಕ್ಲಿಕ್ ಮಾಡಬೇಕಾಗ್ತದೆ. ಮತ್ತೆ ನಿಮ್ದು ಗ್ರಾಜುಯೇಷನ್ ಎಲ್ಲ ಡೀಟೇಲ್ಸ್ ಹಾಕಬೇಕಾಗ್ತದೆ. ಗ್ರಾಜುಯೇಷನ್ ಡಿಗ್ರಿ ಯಾವುದು ಡಿಗ್ರಿ ಕಲಿತಾ ಇದ್ದೀರಾ ಅದು ಕ್ಲಿಕ್ ಮಾಡಿದ ಕೂಡಲೇ ಬರ್ತದೆ ನಿಮಗೆ ಯಾವ ಡಿಗ್ರಿ ಅಂತ, ಅದು ಸೆಲೆಕ್ಟ್ ಮಾಡಿ. ಮತ್ತೆ ಗ್ರಾಜುಯೇಷನ್ ಟೈಪ್ ಅದು ಸೆಲೆಕ್ಟ್ ಮಾಡಿ. ಮತ್ತೆ ಕಾಲೇಜ್ ಸ್ಟೇಟ್, ಯಾವ ಸ್ಟೇಟಲ್ಲಿ ಇದೆ ನಿಮ್ಮದು ಕಾಲೇಜು. ಆಲ್ಮೋಸ್ಟ್ ಎಲ್ಲ ಕರ್ನಾಟಕನೇ ಇರ್ತದೆ, ಕರ್ನಾಟಕ. ಕಾಲೇಜ್ ಡಿಸ್ಟ್ರಿಕ್ಟ್ ಯಾವ ಡಿಸ್ಟ್ರಿಕ್ಟಲ್ಲಿದೆ, ಮಂಗಳೂರಲ್ಲ ದಕ್ಷಿಣ ಕನ್ನಡ. ನಿಮ್ದು ಯಾವ ಡಿಸ್ಟ್ರಿಕ್ಟ್ ಯಾವ ತಾಲೂಕಲ್ಲಿದೆ ಅದು ಸ್ಪೆಸಿಫೈ ಮಾಡಿ. ಕಾಲೇಜ್ ನೇಮ್ ಆಯ್ತಾ, ಇದು ಚೆಕ್ ಮಾಡಿ. ಇಲ್ಲಿ ಲಿಸ್ಟ್ ಇರ್ತದೆ ಆಯ್ತಾ, ಹೀಗೆ ಲಿಸ್ಟ್ ಇರ್ತದೆ. ಅದರಲ್ಲಿ ಏನಾದರೂ ನಿಮ್ಮದು ಲಿಸ್ಟ್ ಇಲ್ಲ ಅಂತ ಹೇಳಿದ್ರೆ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿ ಮ್ಯಾನ್ಯುವಲಿ ಟೈಪ್ ಮಾಡಿ ನಿಮ್ಮದು ಕಾಲೇಜ್ ನೇಮ್ ಆಯ್ತಾ. ಇಲ್ಲ ಅಂತ ಹೇಳಿದ್ರೆ ಲಿಸ್ಟಲ್ಲಿ ಇದ್ರೆ ಅದನ್ನು ಸೆಲೆಕ್ಟ್ ಮಾಡಿ ಅಷ್ಟೇ. ಮೋಡ್ ಆಫ್ ಕೋರ್ಸ್ ಸೆಲೆಕ್ಟ್ ಮಾಡಿ. ಅದಾದ್ಮೇಲೆ ಮೋಡ್ ಆಫ್ ಸ್ಟಡಿ ಡೇ ಸ್ಕಾಲರ್ ಆರ್ ಹಾಸ್ಟೆಲ್ ಅಂತ ಕೇಳ್ತಾ ಇದ್ದಾರೆ. ಡೇ ಸ್ಕಾಲರ್ ಅಂತ, ತುಂಬಾ ಜನ ಡೇ ಸ್ಕಾಲರ್ ಆಗಿರ್ತಾರೆ. ಸೊ ಡೇ ಸ್ಕಾಲರ್ ಅಂತ ಹಾಕಿ. ಅದಾದ್ಮೇಲೆ ಗ್ರಾಜುಯೇಷನ್ ಪಾಸಿಂಗ್ ಇಯರ್, ಯಾವ ವರ್ಷದಲ್ಲಿ ನೀವು ಪಾಸ್ ಮಾಡ್ತೀರಾ ಈ ಗ್ರಾಜುಯೇಷನ್ ಅದನ್ನು ಸ್ಪೆಸಿಫೈ ಮಾಡಿ. ಇವಾಗ 2027 ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಇಯರ್ ಪಾಸ್ ಮಾಡ್ತೇನೆ ಅಂತ ಹೇಳಿದ್ರೆ 2027 ಯಾವ ವರ್ಷದಲ್ಲಿ ಪಾಸ್ ಮಾಡ್ತಾರೆ ಅದು ಸ್ಪೆಸಿಫೈ ಮಾಡಿ. ಇಲ್ಲ 2028 29 ಸ್ಪೆಸಿಫೈ ಮಾಡಿ. ಮತ್ತೆ ರೋಲ್ ನಂಬರ್, ನಿಮ್ದು ರೋಲ್ ನಂಬರ್ ಇಲ್ಲಿ ಸ್ಪೆಸಿಫೈ ಮಾಡಬೇಕಾಗ್ತದೆ. ನಂಗೆ ಗೊತ್ತಿಲ್ಲ ನಿಮ್ದು ರೋಲ್ ನಂಬರ್, ಅದು ನೀವು ಕರೆಕ್ಟಾಗಿ ಸ್ಪೆಸಿಫೈ ಮಾಡಿ. ಓಕೆನಾ. ಸೊ ಅದಾದ್ಮೇಲೆ ಮಾರ್ಕ್ಸ್ ಡೀಟೇಲ್, ನಿಮ್ದು ಮಾರ್ಕ್ಸ್ ಎಷ್ಟು ಪಡ್ಕೊಂಡಿದ್ದೀರಾ ಮತ್ತೆ ಟೋಟಲ್ ಮಾರ್ಕ್ಸ್. ಇವಾಗ 600 ಮಾರ್ಕ್ಸ್ ಅಂತ ಹೇಳಿದ್ರೆ ನಿಮಗೆ ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು 500 ಅಂತ ಅನ್ಕೊಳ್ಳಿ. ಸೊ ಟೋಟಲ್ ಮಾರ್ಕ್ಸ್ 600 ಈ ಥರ ನಾನು ಹೇಳುವಂಥದ್ದು. ಸೊ ನೀವು ಇದು ಹಾಕಿ ಆಯ್ತಾ. CGPA ಅಂತ ಹೇಳಿದ್ರೆ CGPA ಕ್ಲಿಕ್ ಮಾಡಿ CGPA ಹಾಕಿ. ಇಲ್ಲ ಮಾರ್ಕ್ಸ್ ಅಂತ ಹೇಳಿದ್ರೆ ಮಾರ್ಕ್ಸ್ ಹಾಕಿ ಸೆಲೆಕ್ಟ್ ಮಾಡಿ. ಓಕೆನಾ. ಅದಾದ್ಮೇಲೆ ಫ್ಯಾಮಿಲಿ ಮೆಂಬರ್ಸ್. ಇದೆಲ್ಲ ಆದ್ಮೇಲೆ ಸೇವ್ ಅಂಡ್ ಕಂಟಿನ್ಯೂ ಅಂತ ಒಂದು ಬಟನ್ ಇರ್ತದೆ, ಅದು ಕ್ಲಿಕ್ ಮಾಡಬೇಕು. ಪ್ರತಿಯೊಂದಕ್ಕೂ ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿದ್ಮೇಲೆ ಸೇವ್ ಅಂಡ್ ಕಂಟಿನ್ಯೂ ಅಂತ ಬಟನ್ ಇರ್ತದೆ, ಅದು ಫಿಲ್ ಮಾಡಬೇಕಾಗ್ತದೆ ಆಯ್ತಾ. ನಂಗೆ ಇಲ್ಲಿ ತೋರ್ಸೋಕ್ಕಾಗಲ್ಲ, ಇಲ್ಲಿ ಬಟನ್ ಹಾಕ್ಲಿಕ್ಕೆ ಆಗಲ್ಲ. ನಾನೊಂದು ಲೈಕ್ ಗೂಗಲ್ ಡಾಕ್ಯುಮೆಂಟ್ ಅಲ್ಲಿ ಹಾಕಿ ನಿಮಗೆ ತೋರಿಸ್ತಾ ಇರೋದು, ಫಿಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇರೋದು. ಓಕೆನಾ. ಫ್ಯಾಮಿಲಿ ಮೆಂಬರ್ಸ್ 2 ಫ್ಯಾಮಿಲಿ ಮೆಂಬರ್ನ ನೀವು ಆಡ್ ಮಾಡಬೇಕಾಗ್ತದೆ, ಒಂದು ಅಪ್ಪ ಒಂದು ಅಮ್ಮ ಆಯ್ತಾ. ಸೊ ಅಲ್ಲಿ ನೀವು ಅಪ್ಪ ಅಷ್ಟೇ ಸೆಲೆಕ್ಟ್ ಮಾಡಿದ್ರೆ, ಅಮ್ಮ ಇಲ್ಲ ಅಂತ ಹೇಳಿದ್ರೆ ಅಪ್ಪನಷ್ಟೇ ಕೇಳ್ತದೆ. ಇಲ್ಲ ಅಮ್ಮ ಅಂತ ಅಷ್ಟೇ ಸೆಲೆಕ್ಟ್ ಮಾಡಿದ್ರೆ ಅಮ್ಮಂದಷ್ಟೇ ಡೀಟೇಲ್ಸ್ ಕೇಳ್ತದೆ. ಇಬ್ರು ಇದ್ರೆ ಇಬ್ರು ಡೀಟೇಲ್ಸ್ ಕೇಳ್ತದೆ. ಓಕೆನಾ. ಸೊ ನಿಮ್ಮ ಅಪ್ಪಂದು ಏನು ಲೈಕ್ ನೇಮ್, ಅವ್ರದ್ದು ಮೊಬೈಲ್ ನಂಬರ್, ಅವ್ರಿಗೆ ಎಷ್ಟು ಆನ್ಯುವಲಿ ಇನ್ಕಮ್ ಇದೆ ಅದು ಸ್ಪೆಸಿಫೈ ಮಾಡಬೇಕಾಗ್ತದೆ ಆಯ್ತಾ. ಇನ್ನೊಂದು ಫ್ಯಾಮಿಲಿ ಮೆಂಬರ್ ಮದರ್, ಏನು ಅವ್ರು ಕ್ವಾಲಿಫೈ ಮಾಡಿದ್ದಾರೆ, ಮತ್ತೆ ಆಕ್ಯುಪೇಷನ್ ಏನು, ಮತ್ತೆ ಅವ್ರು ಎಷ್ಟು ಸ್ಯಾಲ್ರಿ. ಏನು ಸ್ಯಾಲ್ರಿ ಇಲ್ಲ ಅಂತಂದ್ರೆ 0 ಅಂತ ಹಾಕಿ. ಮತ್ತೆ ಅವರು ಆಕ್ಯುಪೇಷನ್ ಅಂತ ಹೇಳಿದ್ರೆ ಹೌಸ್ ವೈಫ್ ಅಂತ ಹೌಸ್ ವೈಫ್ ಅಂತ ಹಾಕಿ ಆಯ್ತಾ. ಇಬ್ರು ಕೆಲಸಕ್ಕೆ ಹೋಗಲ್ಲ ಅಂತ ಹೇಳಿದ್ರೆ ಅಲ್ಲಿ ಇರ್ತದೆ ಆಪ್ಷನ್, ಅದು ಸೆಲೆಕ್ಟ್ ಮಾಡಬೇಕಾಗ್ತದೆ. ಓಕೆನಾ. ನೆಕ್ಸ್ಟ್ ಅದೆಲ್ಲ ಆದ್ಮೇಲೆ ನೀವು ಸೇವ್ ಅಂಡ್ ಕಂಟಿನ್ಯೂ ಕೊಡಬೇಕು. ಪ್ರತಿಯೊಂದಕ್ಕೂ ಸೇವ್ ಅಂಡ್ ಕಂಟಿನ್ಯೂ ಅಂತ ಇರ್ತದೆ, ಅದು ಓದ್ಬೇಕಾಗ್ತದೆ ನೀವು. ನೆಕ್ಸ್ಟ್ಗೆ ಹೋಗ್ತದೆ, ಮತ್ತೆ ಅದನ್ನು ಫಿಲ್ ಮಾಡಬೇಕಾಗ್ತದೆ. ಓಕೆ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಇಲ್ಲಿ ಕೊಡಬೇಕಾಗ್ತದೆ. ಆಲ್ರೆಡಿ ಹೇಳಿದೆ ನಾನು, ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕಿರ್ತದೆ, ಅದು ಸ್ಪೆಸಿಫೈ ಮಾಡಿ ಇಲ್ಲಿ ಹಾಕಬೇಕಾಗ್ತದೆ. ಅಪ್ಲೋಡ್ ಅಂತ ಇರ್ತದೆ, ಅದು ಒತ್ತಿ ನೀವು ಫೋಟೋ ಹಾಕಬೇಕಾಗ್ತದೆ. ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಕೊಡಬೇಕಾಗ್ತದೆ. ಪ್ರೂಫ್ ಆಫ್ ಐಡೆಂಟಿಟಿ ನೀವು ಆಧಾರ್ ಕಾರ್ಡ್ ಕೊಡಿ, ಬೋತ್ ಸೈಡ್, ಎರಡೂ ಸೈಡ್ ಇದ್ದು ಆಧಾರ್ ಕಾರ್ಡ್ ಫೋಟೋ ಹೊಡೆದು ಇಲ್ಲಿ ಅಪ್ಲೋಡ್ ಮಾಡಿ. ಲೇಟೆಸ್ಟ್ ಫ್ಯಾಮಿಲಿ ಇನ್ಕಮ್ ಪ್ರೂಫ್ ಇಲ್ಲಿ ನೀವು ಕೊಡಬೇಕಾಗ್ತದೆ ಆಯ್ತಾ. ಅದಾದ್ಮೇಲೆ 10th ಮಾರ್ಕ್ ಶೀಟ್
ಮತ್ತೆ PUC ಮಾರ್ಕ್ ಶೀಟ್ ಕೊಡಬೇಕಾಗ್ತದೆ, ಮತ್ತೆ ಪ್ರೀವಿಯಸ್ ಕ್ಲಾಸ್ ಮಾರ್ಕ್ ಶೀಟ್. ಇವಾಗ ನೀವು ಫಸ್ಟ್ ಇಯರ್ ಡಿಗ್ರಿ ಮಾಡ್ತಾ ಇದ್ರೆ ಲಾಸ್ಟ್ ಇಯರ್ ಅಲ್ಲಿ ಅಂತ ಹೇಳಿದ್ರೆ ಸೆಕೆಂಡ್ PUC ಆಲ್ರೆಡಿ ಹಾಕಿರ್ತೀರಲ್ಲ, ಸೊ ಅದನ್ನೇ ವಾಪಸ್ ಇಲ್ಲಿ ಸ್ಪೆಸಿಫೈ ಮಾಡಿ. ಇಲ್ಲ ಸೆಕೆಂಡ್ ಇಯರ್ ಡಿಗ್ರಿ ಅಂತಂದ್ರೆ ಫಸ್ಟ್ ಇಯರ್ ಡಿಗ್ರಿದು ಮಾರ್ಕ್ ಇಲ್ಲಿ ಸ್ಪೆಸಿಫೈ ಮಾಡಿ, ಅಂದ್ರೆ ಮಾರ್ಕ್ ಶೀಟ್ ಹಾಕಿ ಇಲ್ಲಿ. ಓಕೆ, ಸ್ಟೂಡೆಂಟ್ ಇಂದ ಐ ಡಿ ಪ್ರೂಫ್, ನಿಮ್ದು ID ಕಾರ್ಡ್ ಒಂದು ಫೋಟೋ ಹೊಡೆದಲ್ಲಿ ಕೊಡಿ. ನೆಕ್ಸ್ಟ್ ಕಾಲೇಜ್ ಸರ್ಟಿಫಿಕೇಟ್ ಕೊಡಿ, ಗ್ರಾಜುಯೇಷನ್ ಡಿಗ್ರಿ ಏನು ಡಿಗ್ರಿ ಅದ್ರ ಸರ್ಟಿಫಿಕೇಟ್ ಏನಾದರೂ ಇದ್ರೆ ಕೊಡಿ. ನೆಕ್ಸ್ಟ್ ಫೀ ರಿಸಿಪ್ಟ್ ಇದು ಫೋಟೋ ಇಲ್ಲಿ ಕೊಡಬೇಕಾಗ್ತದೆ, ಫೀ ಸ್ಟ್ರಕ್ಚರ್ದು ಫೋಟೋ ಕೊಡಬೇಕಾಗ್ತದೆ, ಬ್ಯಾಂಕ್ ಪಾಸ್ಪೋರ್ಟ್ ಇದು ಫೋಟೋ ಕೊಡಬೇಕಾಗ್ತದೆ, ಮತ್ತೆ ಎಂಟ್ರೆನ್ಸ್ ಎಕ್ಸಾಮ್ ನೀವೇನಾದ್ರು ಮಾಡಿದ್ರೆ ಅದ್ರ ಸ್ಕೋರ್ ಕಾರ್ಡ್ ಇದು ಕೊಡಬೇಕಾಗ್ತದೆ. ಅಪ್ಲಿಕೇಶನ್ ಆದ್ರೆ ಕೊಡಬೇಕಾಗ್ತದೆ, ಇಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಕಾಲೇಜ್ಗೆ ಹೋಗಿದ್ರೆ ಅಲ್ಲಿ ಬೇಕಾಗಿಲ್ಲ. ನೆಕ್ಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕೇ ಬೇಕಾಗ್ತದೆ. ನೆಕ್ಸ್ಟ್ ಹೋಮ್ ಪಿಕ್ಚರ್, ನಿಮ್ದು ಮನೆದೊಂದು ಫೋಟೋ ಕೊಡಬೇಕಾಗ್ತದೆ ನೀವು, ಆಯ್ತಾ. ಸೊ ಮನೆದೊಂದು 2 ಫೋಟೋ ಹೊಡೆದು ನೀವು ಇಲ್ಲಿ ಅಪ್ಲೋಡ್ ಮಾಡಿ. ಏನಕ್ಕಂತದ್ದು ತುಂಬಾ ಜನ ಮೋಸ ಮಾಡ್ಲಿಕ್ಕೆ ನೋಡ್ತಾರೆ, ಆಯ್ತಾ. ತುಂಬಾ ಶ್ರೀಮಂತರಾಗಿರ್ತಾರೆ, ಸುಮ್ಮನೆ ಫೇಕ್ ಇದು ಮಾಡ್ಕೊಂಡೆಲ್ಲ ಮಾಡ್ತಾರೆ, ಅದಕ್ಕೆ ಅವ್ರು ಈ ತರ ಮಾಡ್ಕೇಳುವಂಥದ್ದು. ಓಕೆ, ಅದೆಲ್ಲ ಆದ್ಮೇಲೆ ಸೇವ್ ಅಂಡ್ ಕಂಟಿನ್ಯೂ ಅಂತ ಇರ್ತದೆ, ಅದು ನೀವು ಒತ್ತಿ. ಸೊ ನೆಕ್ಸ್ಟ್ ನಿಮಗೆ ರೆಫರೆನ್ಸಸ್, ಆಯ್ತಾ. ಇಲ್ಲಿ ಇಬ್ಬರನ್ನ ರೆಫರ್ ಮಾಡ್ಬೇಕಾಗ್ತದೆ ನೀವು. ಇದು ತುಂಬಾ ಜನಗೆ ಲಾಸ್ಟ್ ಇಯರ್ ಕೂಡ ಕೇಳಿದ್ರೆ, ರೆಫರೆನ್ಸ್ ಅಂತ ಹೇಳಿದ್ರೆ ನೀವು ಯಾರನ್ನ ರೆಫರ್ ಮಾಡ್ಬೇಕಂತ ಹೇಳಿದ್ರೆ ಪ್ರಿನ್ಸಿಪಲ್, ಕಾಲೇಜ್ ಪ್ರಿನ್ಸಿಪಲ್ ಇರ್ತದಲ್ವಾ ಅವರನ್ನ, ಮತ್ತೆ ಒಂದು ಪ್ರೊಫೆಸರ್. ಓಕೆ, ಅವ್ರನ್ನ ರೆಫರೆನ್ಸ್ ಆಗಿ ಇಲ್ಲಿ ನೀವು ಕೊಡ್ಬೇಕಾಗ್ತದೆ. ಸೊ ಅವ್ರದ್ದು ಹೆಸರು, ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಹೆಸರು, ಅವ್ರ ಮೊಬೈಲ್ ನಂಬರ್ ಮತ್ತೆ ರಿಲೇಷನ್. ಇವಾಗ ಪ್ರೊಫೆಸರಾ ಇಲ್ಲ ಪ್ರಿನ್ಸಿಪಲ್ ಅದು ಇಲ್ಲಿ ಹಾಕ್ಬೇಕಾಗ್ತದೆ, ಇಬ್ರದ್ದು ಕೂಡ ಡೀಟೇಲ್ಸ್ ಇಲ್ಲಿ ಹಾಕ್ಬೇಕಾಗ್ತದೆ, ಆಯ್ತಾ. ಅದಾದ್ಮೇಲೆ ಸೇವ್ ಅಂಡ್ ಕಂಟಿನ್ಯೂ ಇರ್ತದೆ. ನೀವು ಬ್ಯಾಂಕ್ ಡೀಟೇಲ್ಸ್ ನಿಮ್ದು ಕೊಡ್ಬೇಕಾಗ್ತದೆ. ಇವಾಗ ಯಾರು ಅಪ್ಲೈ ಮಾಡಿರ್ತಾರೆ ನೋಡಿ ಸ್ಟೂಡೆಂಟ್ಸ್, ಅವ್ರದ್ದು ಬ್ಯಾಂಕ್ ಡೀಟೇಲ್ಸ್, ನಿಮ್ಮ ಅಪ್ಪ ಅಮ್ಮಂದ ಅಲ್ಲ, ತಪ್ಪಿನದು ಮಾಡ್ಬೇಡಿ, ತಪ್ಪು ಕೆಲಸ. ಸೊ ಈ ನಿಮ್ದು ಅಕೌಂಟ್ ಹೋಲ್ಡರ್ ನೇಮ್, ನಿಮ್ಮ ಸ್ಟೂಡೆಂಟ್ಸ್ ಇದ್ ನೇಮ್, ಮತ್ತೆ ಅಕೌಂಟ್ ನಂಬರ್, ಮತ್ತೆ IFSC ಕೋಡ್, ಬ್ಯಾಂಕ್ ನೇಮ್, ಬ್ರಾಂಚ್ ನೇಮ್, ಇಷ್ಟು ಕೊಡಿ. ಓಕೆನಾ. ಆದ್ಮೇಲೆ ಸೇವ್ ಅಂಡ್ ಕಂಟಿನ್ಯೂ ಇರ್ತದೆ, ಅದು ಒತ್ತಿ. ಈಗ ಲಾಸ್ಟ್ ಸೆಕ್ಷನ್ ಮೋರ್ ಅಬೌಟ್ ಯುವರ್ ಸೆಲ್ಫ್ ಅಂತ ಇರ್ತದೆ. ವಾಟ್ ಆರ್ ಯುವರ್ ಕೆರಿಯರ್ ಆಸ್ಪಿರೇಷನ್ ಅಂತ ಕೇಳ್ತಾರೆ, ಆಯ್ತಾ. ಸೊ ಇದಕ್ಕೆ ನೀವು ಆನ್ಸರ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಚಾಟ್ GPT ಯೂಸ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಜೆಮಿನಿ ಯೂಸ್ ಮಾಡಿ, ಬಟ್ ಆದಷ್ಟು ನಿಮ್ಮ ಸ್ವಂತ ಆನ್ಸರ್ ಬರಲಿ, ಆಯ್ತಾ. ನಿಮಗೆ ಈಗ ಇಂಗ್ಲಿಷ್ ಡಿಫಿಕಲ್ಟ್ ಅಂತ ಅನ್ಸ್ತದೆ ಕೆಲವೊಬ್ಬರಿಗೆ, ಅವರು ಏನ್ ಮಾಡಿ ಅಂದ್ರೆ ಚಾಟ್ GPT ಜೆಮಿನಿ ಆನ್ಸರ್ ಮಾಡಿ ಆದಷ್ಟು ಉಂಟಲ್ಲ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರಲಿಕ್ಕೆ ಟ್ರೈ ಮಾಡಿ, ಆಯ್ತಾ. ಸೊ ನೆಕ್ಸ್ಟ್, ವೈ ಡು ಯು ನೀಡ್ ಎ ಸ್ಕಾಲರ್ಶಿಪ್, ವಾಟ್ ಫಿನಾನ್ಷಿಯಲ್ ಚಾಲೆಂಜಸ್ ಮೇಕ್ ದಿಸ್ ಸ್ಕಾಲರ್ಶಿಪ್ ಇಂಪಾರ್ಟೆಂಟ್ ಟು ಯು. ನಿಮ್ಗೆ ಏನಕ್ಕೆ ಇದು ಸ್ಕಾಲರ್ಶಿಪ್ ಬೇಕು, ಏನೆಲ್ಲ ಫಿನಾನ್ಷಿಯಲ್ ಚಾಲೆಂಜ್ ನೀವು ಫೇಸ್ ಮಾಡ್ತಾ ಇದ್ದೀರಾ, ಅದು ಇಲ್ಲಿ ಹಾಕ್ಬೇಕಾಗ್ತದೆ, ಆಯ್ತಾ. ಇವಾಗ ಕೆಲವೊಬ್ಬರಿಗೆ ಅಪ್ಪ ಅಮ್ಮ ಇಲ್ಲ, ಸೊ ನನಗೆ ತುಂಬಾ ಕಷ್ಟ ಆಗ್ತದೆ, ನಾನೇ ಪಾರ್ಟ್ ಟೈಮ್ ಕೆಲಸ ಮಾಡಿ ಇಲ್ಲಿ ದಿನ ತೆಗ್ತಾ ಇದ್ದೀನಿ, ಸೊ ನಂಗೆ ಕಷ್ಟ ಆಗ್ತಾ ಇದೆ ಅಂತ ಆ ಥರ ಇಲ್ಲಿ ಸ್ಪೆಸಿಫೈ ಮಾಡಬೇಕಾಗ್ತದೆ. ನಿಮಗೆ ಪ್ರಾಬ್ಲಮ್ ಇದ್ರೆ ಏನು ಮಾಡಿ ಅಂತ ಹೇಳಿದ್ರೆ ಇದನ್ನು ಜಸ್ಟ್ ಕಾಪಿ ಪೇಸ್ಟ್ ಮಾಡುವಂಥದ್ದು ಚಾಟ್ GPTಗೆ, ಆಯ್ತಾ. ನೋಡಿ, ಜಸ್ಟ್ ನಾನು ಇಲ್ಲಿ ಏನು ಹಾಕ್ಬೇಕಂತ ಹೇಳಿದ್ರೆ I do not have parents, I am ಸ್ಟಡಿಂಗ್ ಅಂತ ಹಿಂಗೆ ಹಾಕ್ತೀನಿ. ನಂದು ಇಂಗ್ಲೀಷ್ ಅಷ್ಟು ಕರೆಕ್ಟ್ ಇಲ್ಲ, ಸೊ ಅದನ್ನು ಅದು ಕರೆಕ್ಟಾಗಿ ಬರೆದು ಕೊಡ್ತದೆ, ಆಯಿತಾ. ನೋಡಿ, I need this scholarship because I'm financially independent and do not have a parental support. I'm responsible for covering my expense on my own while continuing my education. ಇಷ್ಟು ಬರೆದ್ರು ಸಾಕು, ಆಯಿತಾ. ಈ ಥರ ನೀವು ಜಸ್ಟ್ ಕಾಪಿ ಪೇಸ್ಟ್ ಮಾಡಿ ಚಾಟ್ GPT. ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅದು ಚಾಟ್ GPTಗೆ ಹೇಳಿ ಅದನ್ನು ಇಲ್ಲಿ ಕಾಪಿ ಪೇಸ್ಟ್ ಮಾಡಿ, ಅದು ಬೆಸ್ಟ್, ಆಯ್ತಾ. ಹ್ಯಾವ್ ಯು ಬಿ ಅವಾರ್ಡೆಡ್ ಆರ್ ಅಪ್ಲೈಡ್ ಟು ಎನಿ ಅದರ್ ಸ್ಕಾಲರ್ಶಿಪ್ ಅರ್ಲಿಯರ್, ಇಫ್ ಎಸ್ ಮೆನ್ಷನ್ ಡೀಟೇಲ್ಸ್. ಯಾವ್ದಾದ್ರು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ಇದನ್ನು ಸ್ಪೆಸಿಫೈ ಮಾಡಿ ಇಲ್ಲಿ, ಆಯ್ತಾ. ನೆಕ್ಸ್ಟ್, ಪ್ರೊವೈಡ್ ಯುವರ್ ಪರ್ಸೆಂಟೇಜ್ ಫಾರ್ ದ ಲಾಸ್ಟ್ ಎಕನಾಮಿಕ್ ಸೆಷನ್, ಆಯ್ತಾ. ಎಷ್ಟು ನಿಮಗೆ ಪರ್ಸೆಂಟೇಜ್ ಬಂದಿದೆ, ಇವಾಗ 60%ಗಿಂತ ಮೇಲೆ ಇರಬೇಕಂತ ಹೇಳಿದ್ರೆ 67% ಸಿಕ್ಕಿದೆ ಅಂತ 67 ಸ್ಪೆಸಿಫೈ ಮಾಡಿ. ಹೌ ಡಿಡ್ ಯು ನೋ ಅಬೌಟ್ ದಿಸ್ ಸ್ಕಾಲರ್ಶಿಪ್ ಅಂತ ಕೇಳ್ತಾ ಇರ್ತಾರೆ. ಏನಾದರೂ ಒಂದು ಸೋಷಿಯಲ್ ಮೀಡಿಯಾನ ಏನೋ ಒಂದು ಹಾಕಿ, ಆಯ್ತಾ. ರೈಟ್ ಅ ಸ್ಟೇಟ್ಮೆಂಟ್ ಎಕ್ಸ್ಪ್ಲೇನಿಂಗ್ ಯುವರ್ ಗೋಲ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಅಪ್ಲೈಂಗ್ ಫಾರ್ ದಿಸ್ ಸ್ಕಾಲರ್ಶಿಪ್. ನಿಮ್ಮ ಗೋಲ್ಸ್ ಏನಿದೆ ಅದು ನೀವೇ ಸ್ಪೆಸಿಫೈ ಮಾಡಬೇಕು, ಆಯ್ತಾ. ಚಾಟ್ GPT ಬೇಕಾಗಿಲ್ಲ. ನಿಮ್ದು ಏನು ಗೋಲ್ ಇದೆ, ಇವಾಗ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಆಯ್ತಾ. ಸೊ ಆ ಥರ ಒಂದು ಸ್ಪೆಸಿಫೈ ಮಾಡಿ. ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಇನ್ ಯೋರ್ ಫ್ಯಾಮಿಲಿ, ಎಷ್ಟು ಜನ ಇದ್ದಾರೆ ನಿಮ್ಮ ಫ್ಯಾಮಿಲಿಯಲ್ಲಿ, ಯಾರು ಇಲ್ಲ ಅಂತಂದರೆ ನೋ ಒನ್ ಅಂತ ಹಾಕಿ, ಇಲ್ಲಾಂದರೆ ತುಂಬ ಜನ ಇದ್ದರೆ ಫ್ಯಾಮಿಲಿಲಿ ಅದು ಎಷ್ಟು ಜನ ಇದ್ದಾರೆ ಮನೆಯಲ್ಲಿ ಅದು ಇಷ್ಟು ಇಲ್ಲಿ ಹಾಕಿ. ನೆಕ್ಸ್ಟ್, ಆರ್ ಯು ಚೈಲ್ಡ್ ಆಫ್ ಎಂಪ್ಲಾಯ್ ವರ್ಕಿಂಗ್ ಅಟ್ ಎ ಟಾಟಾ ಕ್ಯಾಪಿಟಲ್ ಆರ್ ಬಟ್ ಫಾರ್ ಸ್ಟಡಿ ಅಂತ ಕೇಳ್ತದೆ. ಡೆಫಿನೆಟ್ಲಿ ನೋ ಅಂತ ಸೆಲೆಕ್ಟ್ ಮಾಡಿ, ಎಸ್ ಅಂತ ಅಪ್ಪಿತಪ್ಪಿನೂ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಸೆಲೆಕ್ಟ್ ಆಗಲ್ಲ, ಆಯಿತಾ. TCS ಅಲ್ಲಿ ನಿಮ್ಮ ಅಪ್ಪ ಅಮ್ಮ ವರ್ಕ್ ಮಾಡ್ತಾ ಇದ್ದಾರೆ, ನಿಮ್ಗೆ ಇದು ಅಲ್ಲ, ಓಕೆ. ಅದಾದಮೇಲೆ ಇದೆರಡು ಟಿಕ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡಿ. ಈ ಥರ ನೀವು ಅಪ್ಲಿಕೇಶನ್ ಇಲ್ಲಿ ಸಬ್ಮಿಟ್ ಮಾಡುವಂಥದ್ದು. ಸೊ ನಾನಿಲ್ಲಿ ನಿಮಗೆ ಗೂಗಲ್ ಡಾಕ್ಯುಮೆಂಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಹೇಗೆ ಅಪ್ಲೈ ಮಾಡುವಂಥದ್ದು ಅಂತ, ಏನಕ್ಕಂತ ನನಗೆ ಸ್ವಲ್ಪ ಪ್ರೈವಸಿ ರೀಸನ್ಗೋಸ್ಕರ, ಓಕೆ. ಈ ಥರ ನೀವು ಅಪ್ಲೈ ಮಾಡುವಂಥದ್ದು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಇಲ್ಲ ಅಂತಂದರೆ ನನ್ನ ಪರ್ಸನಲ್ ID ಹೆಲ್ಪಿಂಗ್ ಆ್ಯಂಡ್ ಸುಶ್ ಅಂತ ಇದೆ ನೋಡಿ, ಸ್ಕ್ರೀನ್ಶಾಟ್ ಹಾಕಿದ್ದೀನಿ, ಇದಕ್ಕೆ ನೀವು ಡೈರೆಕ್ಟಾಗಿ ಮೆಸೇಜ್ ಮಾಡಿ ಏನಾದರೂ ಡೌಟ್ ಇದ್ದರೆ, ಓಕೆ.